ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಕೋಟ್ಯಾಧಿಪತಿಗಳ ರಹಸ್ಯ ವಿತ್ ಮನೋಜ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ₹100 ಇನ್ವೆಸ್ಟ್ ಮಾಡಿ 100 ಕೋಟಿ ಯಾವ ರೀತಿ ಮಾಡೋದು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೇಗೆ ಇನ್ವೆಸ್ಟ್ ಮಾಡಬೇಕು, ಯಾವಾಗ ಇನ್ವೆಸ್ಟ್ ಮಾಡಬೇಕು, ಬನ್ನಿ ತಿಳ್ಕೊಳ್ಳೋಣ. ಕೋಟ್ಯಾಧಿಪತಿಗಳ ರಹಸ್ಯ ವಿತ್ ಮನೋಜ್ ಮಧ್ಯಾಹ್ನ 1:30. ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಕೋಟ್ಯಾಧಿಪತಿಗಳ ರಹಸ್ಯ ವಿತ್ ಮನೋಜ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಕಳೆದ ಸಂಚಿಕೆಯಲ್ಲಿ ಟಿಡಿ ಅಕಾಡೆಮಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮನೋಜ್ ಕುಮಾರ್ ಅವರು ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ರು. ಸ್ಟಾಕ್ ಮಾರ್ಕೆಟ್ ವಿಚಾರವಾಗಿ, SIP ವಿಚಾರವಾಗಿ, ಮ್ಯೂಚುವಲ್ ಫಂಡ್ ವಿಚಾರವಾಗಿ. ಮನೆಯಲ್ಲಿ ಹಣವನ್ನ ಇಟ್ರೆ ಅದು ಡಬಲ್ ಆಗಲ್ಲ, ಬದಲಿಗೆ ಕಮ್ಮಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ಕೂಡ, ಇನ್ಫ್ಲೇಷನ್ ಅನ್ನೋ ಒಂದು ವಿಚಾರದ ಬಗ್ಗೆ ತಿಳಿಸ್ಕೊಟ್ರು. ಈಗ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನ ನೀವು ತಿಳ್ಕೊಂಡಿದ್ದೀರಾ. ಅಫ್ಕೋರ್ಸ್ ತುಂಬಾ ಜನಕ್ಕೆ ಇನ್ವೆಸ್ಟ್ಮೆಂಟ್ ಮೇಲೆ ಇಂಟ್ರೆಸ್ಟ್ ಬಂದಿರುತ್ತೆ. ಬಟ್ ಹೇಗೆ ನಾನು ಶುರು ಮಾಡಬೇಕು, ಯಾವುದರಲ್ಲಿ ನಾನು ಬಿಗಿನರ್ ಆದಾಗ ಫಸ್ಟ್ ಇನ್ವೆಸ್ಟ್ ಮಾಡಬೇಕಾಗತ್ತೆ, 10,000 ಹಾಕಿದ್ರೆ ನನಗೆ ರಿಟರ್ನ್ ಎಷ್ಟು ಬರುತ್ತೆ, ಅಥವಾ ಫೇಲ್ಯೂರ್ ಆದ್ರೆ ಅಲ್ಲಿಗೆ ನಿಲ್ಲಿಸ್ಬಿಡ್ಬೇಕಾ, ಸೇಫ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ, ಪ್ರತಿಯೊಬ್ರು ಕೂಡ ಅಂದ್ರೆ ಯಂಗ್ಸ್ಟರ್ಸ್ ಇಂದ ಹಿಡಿದು ಏಜ್ ಆಗಿರೋ, ರಿಟೈರ್ಡ್ ಆಗಿರೋ ಪರ್ಸನ್ಸ್ ಕೂಡ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅವರ ಅಮೌಂಟು ಕಮ್ಮಿ ಆಗದೆ ಡಬಲ್ ಆಗಿ ಬರುತ್ತೆ, ಇದೆಲ್ಲವನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾರೆ ಟಿಡಿ ಅಕಾಡೆಮಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮನೋಜ್ ಕುಮಾರ್ ಅವರು. ಮನೆಯವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ ಮೇಡಮ್. ಕಳೆದ ಸಂಚಿಕೆಯಲ್ಲಿ ಸರ್ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಜನಕ್ಕೆ ಬೇಕಾಗಿರುವಂತಹ ಬೇಸಿಕ್ ಇಂದ ಹಿಡಿದು ಒಂದ್ ಸ್ವಲ್ಪ ಅಡ್ವಾನ್ಸ್ಡ್ ನಾಲೆಡ್ಜ್ ವರ್ಗೂ ಕೂಡ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಈಗ ಕಮಿಂಗ್ ಟು ದಿಸ್ ಇನ್ವೆಸ್ಟ್ಮೆಂಟ್, ಮ್ಯೂಚುವಲ್ ಫಂಡ್, SIP ಅನ್ನೋದ್ರ ಬಗ್ಗೆ ನಾವು ಕಳೆದ ಸಂಚಿಕೆಯಲ್ಲಿ ಮಾತಾಡಿ ಮುಗಿಸಿದ್ವಿ. ಇಂಡಿಯನ್ ಎಕಾನಮಿ ಬಗ್ಗೆ ಕೂಡ ಮಾತಾಡಿದ್ವಿ. ಸೊ ಈಗ ಒಬ್ರು ಇನ್ವೆಸ್ಟ್ ಮಾಡಬೇಕು, ಏಜ್ ಇವಾಗ ಫಾರ್ ಎಕ್ಸಾಂಪಲ್ ಒಂದು 26-27 ಇರುತ್ತೆ, ಅಥವಾ 30 ಇರುತ್ತೆ. ಈಗ ನಾನು ಇನ್ವೆಸ್ಟ್ಮೆಂಟ್ ಶುರು ಮಾಡ್ತೀನಿ ಅಂತಂದ್ರೆ ಇಸ್ ಇಟ್ ದ ರೈಟ್ ಟೈಮ್ ಟು ಸ್ಟಾರ್ಟ್? ಎಸ್. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋದಕ್ಕೆ ಯಾವುದೇ ರೀತಿಯಾದ ಏಜ್ ಲಿಮಿಟ್ ಇಲ್ಲ. ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ರಿಟೈರ್ ಆಗ್ತೀರಾ ಇಲ್ಲಿ. ಸೊ ನೀವು 18 ಇಯರ್ಸ್, ಯಾರ್ಯಾರು 18 ಇಯರ್ಸ್ ಆಗಿದೆಯೋ ನಿಮ್ಗೆ ಪಾನ್ ಕಾರ್ಡ್ ಒಂದು ಬಂದಿದ್ರೆ ಸಾಕು. ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಆ್ಯಂಡ್ ಚೆಕ್ ಲೀಫ್ ಆ್ಯಂಡ್ ಇಂಟರ್ನೆಟ್, ಗೂಗಲ್ ಪೇ, ಫೋನ್ಪೇ ಇದೆಯಾ, ಇಷ್ಟಿದ್ರೆ ಸಾಕು. ನೀವು ಸಹ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ಬೋದು. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ನೀವು ಸಹ ನಿಮ್ಮ ಫಸ್ಟ್ ಹೂಡಿಕೆನ ಸ್ಟಾರ್ಟ್ ಮಾಡ್ಬೋದು. ಯಾವುದೇ ರೀತಿಯಾದ ಏಜ್ ಲಿಮಿಟ್ ಅಂದರೆ 60 ವರ್ಷ ಆಗಿರೋರು ಮಾಡಬಾರ್ದು ಆ ಥರ ಏನಿಲ್ಲ. 18 ಇಯರ್ಸ್ ಪ್ಲಸ್ ಯಾರೇ ಇದ್ರೂ ಸಹ ನೀವು ಲೈಫ್ ಲಾಂಗ್ ಜೀವನ ಇರೋವರೆಗೂ ಸಹ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು, ಲಾಭನೂ ಸಹ ಗಳಿಸ್ಬೋದು. ಓಕೆ ಸರ್, ಈಗ ಏಜ್ ಲಿಮಿಟ್ ಇಲ್ಲ ಅನ್ನೋದನ್ನ ಹೇಳಿದ್ರಿ. ಸೊ ಮಿನಿಮಮ್ ಇನ್ವೆಸ್ಟ್ಮೆಂಟ್, ನಾನು ಇವಾಗ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ. ಸೊ ವಾಟ್ ಇಸ್ ದ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ? ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಅನ್ಕೋತಾರೆ, ಓ ಇದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಕ್ಷಗಳು ಬೇಕು. ಒಂದು MRF ಶೇರು 1,40,000 ಆಗಿರ್ಬೋದು. ಸೊ ಒಂದು MRF ಶೇರ್ ನಾವು ತಗೊಳಕ್ಕಾಗಲ್ಲ. ಅಪೋಲೋ ಟೈರ್ಸ್ ತಗೊಳ್ಳಿ. ಸೊ ಆ ಥರ ಒಳ್ಳೊಳ್ಳೆ ಕಂಪ್ನೀಸ್ ಇದೆ. ₹18 ಕೊಟ್ಟರೆ ನಿಮಗೆ ಫಾರ್ಮಾ ಬೀಸ್ ಅಂತ ಒಂದು, ಇದು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಕರೀತಾರೆ. ಫಾರ್ಮಾ ಬೀಸ್ ₹18 ಎಲ್ಲೋ ಒಂದು ಕಡೆ ಉಳಿಸಿ, ಅದು ಇಲ್ಲಿ ಖರ್ಚು ಮಾಡ್ತೀರಾ. ಇವಾಗ ಬೇರೆ ಮಹಿಳೆಯರಿಗೆ ₹2,000 ಸಹ ಸಹಾಯ ಸಿಗ್ತದೆ ನಮ್ಮ ಸರ್ಕಾರದಿಂದ, ಅದನ್ನು ಯೂಸ್ ಮಾಡ್ಕೊಳ್ಳಿ. ₹1 ನೀವು ಕೂಡಿಡೋದು, ನೆಕ್ಸ್ಟ್ ನಿಮ್ಗೆ ಅದು ಲಕ್ಷಗಳಾಗಿ ವಾಪಸ್ ಬರುತ್ತೆ. ಸೊ ₹18 ಫಾರ್ಮಾ ಬೀಸ್ ಸಿಗುತ್ತೆ, ನಿಫ್ಟಿ ಬೀಸ್ ಸಿಗುತ್ತೆ, IT ಬೀಸ್, ಗೋಲ್ಡ್ ಬೀಸ್, ಈ ಥರ ಬೀಸ್ ಅಂತ ಕರೀತಾರೆ. ಸೊ ಇವಾಗ ನನಗೆ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಭಯ, ರಿಲಯನ್ಸ್ ತಗೋಬೇಕಾ, TCS ತಗೋಬೇಕಾ ಭಯ. ಅದಕ್ಕೆ ಏನು ಮಾಡ್ತಾರೆ, ನಿಫ್ಟಿ ಬೀಸ್ ಅಂತ ಒಂದಿರುತ್ತೆ. ಅದರಲ್ಲಿ ಏನು ಮಾಡ್ತಾರೆ, ನಿಮ್ಮ ದುಡ್ಡನ್ನು 50 ಕಂಪ್ನಿ ಮೇಲೆ ಹಾಕ್ತಾರೆ. ಸೊ ನಿಮ್ಮ ದುಡ್ಡಿಗೆ ಕಂಪ್ಲೀಟ್ ಸೇಫ್ಟಿ ಇರುತ್ತೆ. ಒಂದು ಕಂಪ್ನಿ ಮೇಲೆ ಹಾಕಿದ್ರೆ ಸೇಫ್ಟಿ ಇಲ್ಲದೆ ಇರ್ಬೋದು, 50 ಕಂಪ್ನಿ ಮೇಲೆ ಹಾಕೋದ್ರಿಂದ ಫುಲ್ ಸೇಫ್ಟಿ ಇರುತ್ತೆ. ಸೊ ಸ್ಟಾರ್ಟ್ ವಿತ್ ಈವನ್ ₹18 ಇಂದ ಸ್ಟಾರ್ಟ್ ಮಾಡ್ಬೋದು. ಇದು ಮಿನಿಮಮ್ ಇನ್ವೆಸ್ಟ್ಮೆಂಟ್, ₹18 ಇಂದ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಓಕೆ ಸರ್, ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು 10,000 ಇದೆ ಬೇಸಿಕ್ ಆಗಿ. ಈ 10,000ನ ನಾನು ಇನ್ವೆಸ್ಟ್ ಮಾಡಬೇಕು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಬಟ್ ನಂಗೆ ಗೊತ್ತಿಲ್ಲ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ್ದನ್ನ ಸೆಲೆಕ್ಟ್ ಮಾಡಬೇಕು, ಮ್ಯೂಚುವಲ್ ಫಂಡ್, SIP ನ ಏನು ಅನ್ನೋದು ಗೊತ್ತಿಲ್ಲ. ಸೊ ಏನ್ ಮಾಡಬೇಕು, ಅಂಡ್ ಇನ್ ರಿಟರ್ನ್ 5 ವರ್ಷ ಫಾರ್ ಎಕ್ಸಾಂಪಲ್ ನಾನು 10,000 ಬಿಟ್ಟೆ ಅಂದ್ರೆ ನನಗೆ ಎಷ್ಟು ಅಮೌಂಟ್ ಬರಬಹುದು? ಸೊ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಹೇಳಿದ್ರೆ 10,000 ಇದೆ, ನಾನು ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ನನಗೆ ಏನೂ ಗೊತ್ತಿಲ್ಲ ಅಂತ. ನಾನು ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ಸೊ ನೀವೊಂದು ಫೋನ್ ತಗೋಬೇಕಾದ್ರೆ ಯಾವ ಫೋನ್ ಚೆನ್ನಾಗಿದೆ, ಸೊ ಐಫೋನ್ ಚೆನ್ನಾಗಿದೆಯಾ, ಸ್ಯಾಮ್ಸಂಗ್ ಚೆನ್ನಾಗಿದೆಯಾ, ರೆಡ್ಮಿ ಚೆನ್ನಾಗಿದೆ, ಎಲ್ಲಾನು ರಿಸರ್ಚ್ ಮಾಡಿ ಅದರಲ್ಲಿ ನಿಮ್ಮ ಬಜೆಟ್ ತಕ್ಕಂಗೆ ಬೆಸ್ಟ್ ಫೋನ್ ತಗೊಂತೀರಾ. ಒಂದು ಕಾರ್ ತಗೋಬೇಕಾದ್ರೂ ಅಷ್ಟೇ ತುಂಬಾ ರಿಸರ್ಚ್ ಮಾಡ್ತೀರಾ. ಮಾರುತಿನ, ಹುಂಡೈ, ಬೇರೆ ಬೇರೆ ಬ್ರ್ಯಾಂಡ್ಗಳೆಲ್ಲ ರಿಸರ್ಚ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ, ಅದನ್ನ ಗುದ್ದಿ, ಗ್ಲಾಸ್, ಟಫ್ ಆ್ಯಂಡ್ ಗ್ಲಾಸ್ ಹೆಂಗಿದೆ, ಎಲ್ಲಾನು ಆಟೋ ಗೇರ್ ಶಿಫ್ಟಾ, ಎಲ್ಲಾನು ಯೋಚನೆ ಮಾಡಿ ತಗೋತೀರಾ. ಅದೇ ತರ ಸ್ಟಾಕ್ ಮಾರ್ಕೆಟ್
ಮಾರ್ಕೆಟ್ ಅಲ್ಲೂ ಅಷ್ಟೇ ಒಳ್ಳೆ ಕಂಪನಿ ಯಾವ್ದಿದೆ. ಸೊ ಒಂದು ಸೆಗ್ಮೆಂಟ್ ತಗೊಳ್ಳೋಣ. ಲೆಟ್ಸ್ ಸೇ ಒಂದು ಸೆಗ್ಮೆಂಟ್ ಸಾಫ್ಟ್ವೇರ್ ಅಲ್ಲಿ ನಿಮ್ಗೆ ಯಾವ್ದಾನ ಒಂದು ಕಂಪನಿ ಹೆಸರು ಹೇಳಿ ಮೇಡಮ್, ಸಾಫ್ಟ್ವೇರ್ ಅಲ್ಲಿ ನಿಮ್ಗೆ ಗೊತ್ತಿರೋದು. ಡೆಲ್, HP. ಸೊ ಲೆಟ್ಸ್ ಸೇ ಇನ್ಫೋಸಿಸ್. ಇನ್ಫೋಸಿಸ್ ಕಂಪನಿ ನಾನು ಹಾಕ್ತೇನೆ. ಭಾರತದ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಇನ್ಫೋಸಿಸ್ ನಂಬರ್ 2 ಸ್ಥಾನದಲ್ಲಿದೆ. ಅದು ನನ್ಗೆ ಗೊತ್ತಿಲ್ಲ, ಯಾವುದೋ ಒಂದು ಸಾಫ್ಟ್ವೇರ್ ಕಂಪನಿ ಓಪನ್ ಮಾಡಿದೆ. screener.in ಅಂತ ಒಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟ್ಗೆ ಹೋದೆ, ಒಂದು ಕಂಪನಿನ ಹಾಕಿದೆ, ನಾನು ಇನ್ಫೋಸಿಸ್ ಅಂತ ಟೈಪ್ ಮಾಡಿದೆ. ಸೊ ಇನ್ಫೋಸಿಸ್ ಹಾಕಿದವಾಗ ಅಲ್ಲಿ ಪಿಯರ್ಸ್ ಅಂದ್ರೆ ಕಾಂಪಿಟೇಟರ್ಸ್ ಯಾರು ಇದೆ ಅಂತ ಚೆಕ್ ಮಾಡ್ಕೋಬೇಕು. ಸೊ ಇನ್ಫೋಸಿಸ್ಗೆ ಕಾಂಪಿಟೇಟರ್ ಯಾರು? TCS ನಂಬರ್ 1, ಇಡೀ ದೇಶದ ನಂಬರ್ 1 ಸಾಫ್ಟ್ವೇರ್ ಕಂಪನಿ ಬಂದು TCS, ನಂಬರ್ 2 ಯಾರು? ಇನ್ಫೋಸಿಸ್, ನಂಬರ್ 3 ಯಾರು? HCL. ಈ 3 ಕಂಪನಿಗಳಲ್ಲಿ ಮಾತ್ರ ನೀವು ಇನ್ವೆಸ್ಟ್ ಮಾಡಿ. ನಂಬರ್ 7, ನಂಬರ್ 8, ನಂಬರ್ 10 ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಸೇಫ್ಟಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಕೇಳಿದ್ರಲ್ಲ, ಸೊ ಸೇಫ್ ಆಗಿರುತ್ತಾ? ಸೊ ಸೇಫ್ಟಿ ಎಲ್ಲಿರುತ್ತದೆ ಅಂದ್ರೆ ದೇಶದ ನಂಬರ್ 1 ಕಂಪನಿ, ನಂಬರ್ 2 ಕಂಪನಿಯಲ್ಲಿ ಸೇಫ್ಟಿ ಇದ್ದೇ ಇರುತ್ತೆ. ಯಾಕಂದ್ರೆ ಆ ಕಂಪನಿಗಳಲ್ಲಿ FIIs, DIIs ಅಂದ್ರೆ ಫಾರಿನರ್ಸು ಅಂಡ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಎಲ್ಲರೂ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಎಷ್ಟೋ ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಡೆಫಿನೆಟ್ಲಿ ಇಲ್ಲಿ ಸೇಫ್ಟಿ ಇದ್ದೇ ಇರುತ್ತೆ. ನಂಬರ್ 1, ನಂಬರ್ 2. ನೆಕ್ಸ್ಟ್ ಫಾರ್ಮಾದ್ರಲ್ಲಿ ಲೆಟ್ಸ್ ಒಂದು ಕಂಪನಿ ಹೇಳ್ತೀನಿ. ಸೊ ನೀವು ಮಾತ್ರೆ ತಿಂತೀರಾ ಎಲ್ಲರೂ. ಸೊ ನಮ್ಮ ದೇಶದಲ್ಲಿ 140 ಕೋಟಿ ಪಾಪ್ಯುಲೇಷನ್ ಇದೆ. ಹಾಸ್ಪಿಟಲ್ಗೆ ಹೋಗಬೇಕು, ಮಾತ್ರೆಗಳು ತಿನ್ನಲೇಬೇಕು, ಎಲ್ಲರಿಗೂ BP ಶುಗರ್ ಇದ್ದೇ ಇರುತ್ತೆ. ಸೊ ಸಿಪ್ಲಾ ಅನ್ನೋ ಕಂಪನಿ ಕೇಳಿರ್ತೀರಾ. ಸೊ ಸಿಪ್ಲಾ ಅಂತ ಟೈಪ್ ಮಾಡಿದೆ. ಸೊ ಅವಾಗ ಯಾವ್ದು ನಂಬರ್ 1 ಬಂತು? ಸನ್ ಫಾರ್ಮಾ, ಸಿಪ್ಲಾ, ಡಾಕ್ಟರ್ ರೆಡ್ಡಿ. ಈ 3 ಕಂಪನಿಗಳಲ್ಲಿ ಹೂಡಿಕೆ ಮಾಡಿ. ಸೊ ಅದೇ ತರ ಬ್ಯಾಂಕ್, ಇಡೀ ದೇಶದ ನಂಬರ್ 1 ಬ್ಯಾಂಕ್ ಯಾವುದು? ಡೆಫಿನೆಟ್ಲಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ HDFC. ಸೊ ನನಗೆ ಗೊತ್ತಿದ್ದು HDFC. ಸೊ ಆಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಚೆಕ್ ಮಾಡಿದಾಗ ನನಗೆ ಗೊತ್ತಾಯ್ತು HDFC ನಂಬರ್ 1, ನಂಬರ್ 2 ಇಸ್ ICICI, ನಂಬರ್ 3 ಇಸ್ ಕೋಟಕ್ ಮಹೀಂದ್ರ. ಸಾಕು, ಈ 3 ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ. ಸೊ ಯಾವುದೇ ಒಂದು ಸೆಕ್ಟರ್ ತಗೊಳ್ಳಿ, ಆ ಸೆಕ್ಟರ್ ಅಲ್ಲಿ ಲೀಡರ್ ಯಾರನ್ನ ಅಂತ ಹುಡುಕೊಳ್ಳಿ. ಸೊ ಇವಾಗ ನೀವು ಹೇಳಿದ್ರಲ್ಲ, ಪೇಸ್ಟು, ಲಕ್ಸ್ ಸೋಪ್ ದಿನ ಯೂಸ್ ಮಾಡ್ತೀರಾ. ಅಂಡ್ ಕರೋನಾ ಬಂದ್ಮೇಲಾದ್ರೂ ಜನ ಜಾಸ್ತಿ ತಿಕ್ತಾ ಇದ್ದಾರೆ ಸ್ಯಾನಿಟೈಸರ್ ಹಾಕಿ. ಸೊ ಇದರಿಂದ ಏನು HUL ಕಂಪನಿ ಶೇರ್ಗಳು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು. ಒಂದು ಸೆಗ್ಮೆಂಟ್ ನ ಲೀಡರ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ತುಂಬಾ ಸೇಫ್ಟಿ ಇರುತ್ತೆ. ಸೊ ನೀವು ಕೇಳಿದ್ರೆ 10,000 ನಾನು ಇನ್ವೆಸ್ಟ್ ಮಾಡ್ತೀನಿ, 5 ವರ್ಷದಲ್ಲಿ ಏನಾಗುತ್ತೆ ಅಂತ. ಸೊ ನೀವು ರೆಕಾರ್ಡ್ ನ ತೆಗೆದು ನೋಡಿದ್ರೆ ಭಾರತದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎವ್ರಿ 3 to 4 years ಅಲ್ಲಿ ನಿಮ್ಮ ಸ್ಟಾಕ್ಸ್ ಡಬಲ್ ಆಗೋ ಚಾನ್ಸಸ್ ಇರುತ್ತೆ ಇಫ್ ಯು ಆರ್ ಇನ್ವೆಸ್ಟ್ ಇನ್ ಎ ಕ್ವಾಲಿಟಿ ಕಂಪನೀಸ್. ಬಜಾಜ್ ಫಿನಾನ್ಸ್ ಅನ್ನೋ ಕಂಪನಿ 2017ರಲ್ಲಿ 1,300 ರೂಪಾಯಿ ಇದ್ದಿದ್ದು 8,000ಕ್ಕೆ ಹೋಗುತ್ತೆ. ಜಸ್ಟ್ ಎಷ್ಟು? 4.5 ವರ್ಷದಲ್ಲಿ, 4.5 years ಅಲ್ಲಿ ನೀವೇನಾದ್ರು ಒಂದು 4 lakhs ಇನ್ವೆಸ್ಟ್ ಮಾಡಿದ್ರೆ 23 ಲಕ್ಷ ಆಗ್ತಾ ಇತ್ತು, 19 ಲಕ್ಷ ಲಾಭ ಗಳಿಸ್ತಾ ಇದ್ರೆ. ಈ ತರ ಉದಾಹರಣೆಗಳು ಶೇರ್ ಮಾರ್ಕೆಟ್ ಅಲ್ಲಿ ಲೆಕ್ಕನೇ ಇಲ್ಲ. ಈ ಒಳ್ಳೆ ಕಂಪನೀಸ್ ಅಲ್ಲಿ ಗೆಲ್ಲೋ ಕುದುರೆಗಳ ಮೇಲೆ ನೀವು ದುಡ್ಡು ಹಾಕಿ ಡೆಫಿನೆಟ್ಲಿ ನೀವು ದುಡ್ಡು ಮಾಡ್ತೀರಾ. ಸೊ ಸಣ್ಣ ಪುಟ್ಟ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೇನೆ. ಓಕೆ ಸರ್, ಈಗ ಈ ರೀತಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಹೆಣ್ಮಕ್ಳನ್ನ ಯೂಶಲಿ ದೂರ ಇಟ್ಬಿಡ್ತಾರೆ. ಸೊ ಹೆಣ್ಮಕ್ಳು ಕೂಡ ಹಿಂಜರಿತಾರೆ, ನಮ್ಗಷ್ಟು ಗೊತ್ತಿಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾಕೆ ಬೇಕು, ರಿಸ್ಕ್ ಯಾಕೆ ತಗೋಬೇಕು, ಇನ್ವೆಸ್ಟ್ ಮಾಡಿ ಅದೇನಾದ್ರೂ ಹೋಯ್ತು ಅಂತಂದ್ರೆ ನಾನು ಆನ್ಸರ್ ಮಾಡ್ಬೇಕಾಗತ್ತೆ ಅಂತ. ಸೊ ಲೇಡೀಸು ಕೂಡ ಇನ್ವೆಸ್ಟ್ ಮಾಡ್ಬೋದಾ? ಮಾಡಿದ್ರೆ ಅವರಿಗೆ ಯಾವ ರೀತಿಯ ಒಂದಷ್ಟು ಸಜೆಷನ್ಸ್ ಅನ್ನ ನೀವು ನೀಡ್ತೀರಾ ಅಂತ? ಸ್ಟಾಕ್ ಮಾರ್ಕೆಟ್ ಅನ್ನೋದು ನೀವು ಪ್ರತಿದಿನ ಬೆಳಗ್ಗೆಯಿಂದ ನೈಟ್ ವರ್ಗೂ ಮಾಡುವಂತ ಕೆಲಸ ಏನಿಲ್ಲ. ದಿನಕ್ಕೆ 10 ನಿಮಿಷ. ಐ ಥಿಂಕ್ ವುಮೆನ್ ಅಂದ್ರೆ ಸೊ ಡೆಫಿನೆಟ್ಲಿ ಅವ್ರ ಮನೆ ನೋಡ್ಕೋಬೇಕು, ಮನೆ ಕೆಲಸಗಳು ನೋಡ್ಕೋಬೇಕು, ಮಗು ನೋಡ್ಕೋಬೇಕು, ಎಲ್ಲಾನು ಜವಾಬ್ದಾರಿ ಇದ್ದೇ ಇರುತ್ತೆ. ಸೊ ಅವ್ರಿಗೂ ನಾನಾ ಕೆಲಸಗಳು ಇರೋದ್ರಿಂದ, ತುಂಬಾ ಕೆಲಸಗಳು ಇರೋದ್ರಿಂದ ಅಟ್ಲೀಸ್ಟ್ ಅವ್ರಿಗೂ ಸಿಗೋ ಒಂದು 10 ನಿಮಿಷ ಟೈಮಲ್ಲಿ ಒಂದು ಸಣ್ಣದಾಗಿ ಒಂದು ಸ್ವಿಂಗ್ ಟ್ರೇಡ್ ಅಂದ್ರೆ ಹಾಕ್ಬಿಟ್ಟು ಒಂದು ವಾರ ಬಿಡೋದು, ಸೊ ಒಂದು 15 ದಿವಸ ಬಿಡೋದು, ಈ ತರ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಸ್ವಿಂಗ್ ಟ್ರೇಡಿಂಗ್ ಮಾಡಿ ಅವರು ಸಹ ದುಡ್ಡು ಮಾಡ್ಬೋದು. ಮನೆಯಲ್ಲೇ ಕುತ್ಕೊಂಡು ದುಡ್ಡು ಮಾಡ್ಬೋದು. ನೀವೆಲ್ಲಿ ಹೋಗೋದು, ಹೊರಗಡೆ ಕಳ್ಸಲ್ಲ. ಯಾಕಂದ್ರೆ ಹೊರಗಡೆ ಹೋಗಿ ದುಡಿಯೋದು ಇದೆಲ್ಲ ತುಂಬಾ ಕಷ್ಟ ಆಗುತ್ತೆ ಹೆಣ್ಮಕ್ಳಿಗೆ. ಇವಾಗಂತೂ ನಮ್ಮ ಸರ್ಕಾರದಿಂದ ಸಹ 2,000 ಬರ್ತಾ ಇದೆ. ಆ 2,000 ಸಹ ಅವ್ರು ಇನ್ವೆಸ್ಟ್ ಮಾಡಿ ಅಟ್ಲೀಸ್ಟ್ ಸ್ವಲ್ಪ ಆದಾಯ ಪಡ್ಕೋಬಹುದು. ಓಕೆ ಸರ್, ಹೋಗ್ತಾ ನೀವು ವಿಚಾರಗಳು ತಿಳಿಸ್ತಾ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋದು. ಸೊ ಅದನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡು ಬರೋಣ. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಬ್ರೇಕ್ನ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಕಾರ್ಯಕ್ರಮ ನೋಡ್ತಾ ವೀಕ್ಷಕರೇ, ನಿಮಗೂ ಕೂಡ ಇನ್ವೆಸ್ಟ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಬಂದಿರುತ್ತೆ. ಬಟ್ ನಿಮಗೆ ಒಂದಷ್ಟು ನಾಲೆಡ್ಜ್ ಇರಲ್ಲ, ಈ ಬಗ್ಗೆ ಬೇಸಿಕ್ ಕೂಡ ಗೊತ್ತಿರಲ್ಲ ಅಂತಂದ್ರೆ TD ಅಕಾಡೆಮಿಯ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ ಟ್ರೈನಿಂಗ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಕೋರ್ಸ್ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳಿ. ವಿಸಿಟ್ ಮಾಡಿ TD ಅಕಾಡೆಮಿನ. ಹೆಚ್ಚಿನ ಮಾಹಿತಿಯನ್ನ ನಿಮಗೆ ತಿಳಿಸ್ತಾರೆ. ಎಸ್ ಸರ್, ಈಗ ಸ್ಟಾಕ್ ಮಾರ್ಕೆಟ್ ಅಂಡ್ ಹೋಮ್ ಲೋನ್ ಇದೆರಡು ಕೂಡ ಒಂದ್ ರೀತಿ ಡಿಫ್ರೆಂಟ್ ಸೆಕ್ಟರ್. ಹೋಮ್ ಲೋನ್ ಅದು ಸ್ಟಾಕ್ ಮಾರ್ಕೆಟ್ ನಾವು ಇನ್ವೆಸ್ಟ್ ಮಾಡ್ತೀವಿ. ಸೊ ಇದೆರಡಕ್ಕೂ ಇರುವಂತಹ ಲಿಂಕ್ ಏನು? ವಾಟ್ ಇಸ್ ದ ಡಿಫ್ರೆಂಟ್ ಅಂಡ್ ವಾಟ್ ಇಸ್ ದ ಕನೆಕ್ಷನ್ ಬಿಟ್ವೀನ್ ದೀಸ್ ಟು ಅಂತ? ಸ್ಟಾಕ್ ಮಾರ್ಕೆಟ್ ಬಂದು ಹೂಡಿಕೆ, ಲೋನ್ ಬಂದ್ಬಿಟ್ಟು ನೀವು
ಸಾಲ ತಗೋತಾ ಇದ್ದೀರಾ. ಸೊ ಸಾಲ ತಗೋಬೇಕಾದ್ರೆ ಡೆಫಿನೆಟ್ಲಿ ನೀವು ತಿಂಗಳ ಹಣ ಕಟ್ಟಲೇಬೇಕು, ಕಂತು ಕಟ್ಟಲೇಬೇಕು. ಒಂದು ಪ್ರೆಷರ್ ಬಿಲ್ಡ್ ಆಗುತ್ತೆ ನಿಮ್ಮ ಮೇಲೆ. ಸೊ ನೀವೇನು ಮಾಡಿದ್ರಿ, ಸೊ ಹೋಮ್ ಲೋನ್ ತೊಗೊಂಡ್ರಿ, ಮನೆ ಕಟ್ಟಿದ್ರಿ, ಮನೆ ಹಳೇದಾಯಿತು, ಬಾಡಿಗೆಗೆ ಬಿಟ್ರಿ, ಅದರಿಂದ ಒಂದು ಸಣ್ಣ ರೆಂಟ್ ಬರ್ತಾ ಇದೆ. ಡೆಫಿನೆಟ್ಲಿ ರೆಂಟಲ್ ಇನ್ಕಮಿಂದ ನಿಮ್ಗೆ ಏನೂ ವರ್ಕೌಟ್ ಆಗಲ್ಲ. ಸೊ ನೀವೊಂದು 3 ಕೋಟಿ ಕೊಟ್ಟು ಮನೆ ಕಟ್ಟಿದ್ರು ಸಹ ಬೆಂಗಳೂರಲ್ಲಿ, ಸೊ ನಿಮ್ಗೊಂದು 50,000 60,000 ಬಾಡಿಗೆ ಬಂದರೂ ಹೆಚ್ಚು, ವಿಚ್ ಈಸ್ FD-ಗಿಂತ ಕಡಿಮೆ ರಿಟರ್ನ್ಸ್. ಸೊ ನೀವೇನಾದ್ರು ಬಾಡಿಗೆ ಮನೆ ಕಟ್ತೀನಿ, ಹಿಂಗೆ ಸಾಲ ಮಾಡಿ ಕಟ್ತೀನಿ ಅಂದರೆ ಅದೇ ಲಾಸ್ಟ್ ಬಿಲ್ಡಿಂಗ್ ನಿಮ್ದಾಗುತ್ತೆ, ಬೇರೆ ಬಿಲ್ಡಿಂಗ್ ನೀವು ಕಟ್ಟಕ್ಕಾಗಲ್ಲ. ಸೊ ಹೋಮ್ ಲೋನ್ ಯಾರೇ ಮಾಡೋಕ್ಕೆ ಮುಂಚೆ ಒಂದು ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಕೊಳ್ಳಿ. ಹೋಮ್ ಲೋನ್ ನೀವೇನಾದ್ರೂ 50 ಲಕ್ಷ ಹೋಮ್ ಲೋನ್ ಮಾಡ್ತಾ ಇದ್ದೀರಾ ಅಂದರೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು 20,000 ಆದರೂ SIP ಕಟ್ಟಿ. 20,000 SIP ಕಟ್ಟೋದ್ರಿಂದ ಸೊ ನೀವು ಹೋಮ್ ಲೋನ್ ತೀರಷ್ಟರಲ್ಲಿ, ಲೆಟ್ಸ್ ಎ ಹೋಮ್ ಲೋನ್ 20 ವರ್ಷ ಹಾಕೋತೀರಾ, ನೀವು 50 ಲಕ್ಷ ಹೋಮ್ ಲೋನ್ಗೆ 1 ಕೋಟಿ ನೀವು ಬ್ಯಾಂಕಿಗೆ ತೀರಿಸಲೇಬೇಕಾ, ಬಡ್ಡಿ ಎಲ್ಲ ಸೇರಿ. ಈ 1 ಕೋಟಿನ ನೀವು ಹೆಂಗೆ ರಿಟರ್ನ್ ತಗೋಬೋದು ಅಂದರೆ 20,000 ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತೀವಿ. ನೀವು ಹೆಂಗೆ ಯೋಚನೆ ಮಾಡಬೇಕಾದ್ರೆ ನನ್ನ EMI ಬಂದು 40,000, ನನಗೆ ಇನ್ನೊಂದು 20,000 ಎಕ್ಸ್ಟ್ರಾ EMI ಅಂತ ಅನ್ಕೊಂಡು 20,000 ಮಾರ್ಕೆಟ್ ಕಡೆ ಹೂಡಿಕೆ ಮಾಡಿ ಈ ಕಡೆ ಹೋಮ್ ಲೋನ್ ಸಹ ತೀರಿಸ್ಕೊಳ್ಳಿ. ಅಂದರೆ ಒಂದು ಎಕ್ಸ್ಟ್ರಾ ಬರ್ಡನ್ ತಗೊತಾ ಇದ್ದೀರಾ. ಬಟ್ 20,000 ನೀವೇನು ಆಗ್ತಾ ಇದ್ದೀರಲ್ಲ ಅದು ನಿಮ್ಗೆ 20 ವರ್ಷದಲ್ಲಿ ರಫ್ಲಿ 3 ಕೋಟಿ ಆಗಿ ವಾಪಸ್ ಬರುತ್ತೆ. ಸೊ ಇದು ಹೆಂಗಂದ್ರೆ ನಿಮ್ಮ ದುಡ್ಡು ವಾಪಸ್ ಬಂತು, ಹೋಮ್ ಲೋನು ಫ್ರೀ ಆಗಿ ತೀರ್ತು. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಒಂದು ಕ್ಲೈಂಟ್ ಒಬ್ರು ಅವರು ರಿಯಲ್ ಲೈಫಲ್ಲಿ ನಡೆದಿರೋ ಘಟನೆ. ಅವ್ರು HDFC ಬ್ಯಾಂಕಲ್ಲಿ ಹೋಮ್ ಲೋನ್ ತಗೊಂಡ್ರಂತೆ. ಸೊ 50 ಲಕ್ಷ ಅಲ್ಲಿ ಹೋಮ್ ಲೋನ್ ತಗೊಂಡ್ರು. ಆ ಬ್ಯಾಂಕ್ನ ಒಬ್ರು ಹೇಳಿದ್ರಂತೆ, ಹೆಂಗಿರೋ ಹೋಮ್ ಲೋನ್ ತಗೊಂತಿದ್ದಾರೆ, ಒಂದು 5 ಲಕ್ಷ ನಿಂದಲ್ಲ ಅಂತ HDFC ಶೇರ್ಸ್ ಅಲ್ಲಿ ಹಾಕು ಅಂತಂದ್ರಂತೆ. ಇವತ್ತು ಆ HDFC ಶೇರ್ಸ್ 5 ಲಕ್ಷ ಹಾಕಿರೋ ದುಡ್ಡು 1 ಕೋಟಿ ಆಗಿದೆ ಅವ್ರಿಗೆ. ಸೊ ಅವ್ರು ತುಂಬಾ ಖುಷಿ ಆಯ್ತಂತೆ, ಹೋಮ್ ಲೋನು ವಾಪಸ್ ಬಂತು. ಸೊ ಯಾರೇ ಒಬ್ರು HDFC ಬ್ಯಾಂಕಲ್ಲಿ ಹೋಗಿ FD ಇಡೋ ಬದಲು ಹೋಮ್ ಲೋನ್ ತಗೊಳ್ತೀರಾ, ಡೆಫಿನೆಟ್ಲಿ FD ಇಡ್ತೀರಾ, ಇದೆಲ್ಲ ಮಾಡೋ ಬದಲು HDFC ಶೇರಲ್ಲಿ ದುಡ್ಡು ಹಾಕಿ. ಅರ್ಥ ಮಾಡ್ಕೊಳ್ಳಿ, HDFC ಕಂಪನಿ ಲೈಫ್ ಲಾಂಗ್ ಬೆಳಿತಾನೆ ಇರುತ್ತಾ. ಈಗ ಸ್ಟಾಕ್ ಮಾರ್ಕೆಟ್ ಇಂದ ಇರುವಂತಹ ಸಾಕಷ್ಟು ಬೆನಿಫಿಟ್ಸ್ ಅನ್ನ ನೀವು ತಿಳಿಸ್ಕೊಡ್ತಾ ಬರ್ತಿದ್ದೀರಿ. ಬಟ್ ಇದರಲ್ಲಿ ಫೇಲ್ ಕೂಡ ಆಗಿರೋರು ಇದ್ದಾರೆ, ಫೇಲ್ ಆಗಿ ಸಾಕಷ್ಟು ಹಣವನ್ನ ಕಳ್ಕೊಂಡಿರೋರು ಇದ್ದಾರೆ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡಿದಾಗ ಫೇಲ್ ಆಗತ್ತಾ, ಯಾಕಾಗತ್ತೆ, ರೀಸನ್ಸ್ ಏನಿರಬಹುದು, ಸ್ಟ್ರಾಟಜಿ ಪ್ರಾಪರ್ ಪ್ಲಾನ್ ಮಾಡಿರಲ್ವಾ, ಅಥವಾ ಏನು, ಈಗ ಫೇಲ್ ಆದ್ಮೇಲೆ ಮತ್ತೆ ನಾವು ಹಣವನ್ನ ರಿಟರ್ನ್ ತಗೊಳಕ್ಕಾಗತ್ತಾ ಅಂತ? ಎಸ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ಲಸ್ ಇದೆ ಮೈನಸ್ ಇದೆ. ಒಂದು KTM ಡ್ಯೂಕ್ ಬೈಕ್ ತಗೊಂತೀರಾ, ಆ ಬೈಕ್ ಅನ್ನ ಹೈ ಸ್ಪೀಡ್ ಅಲ್ಲಿ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ಟು KTM ಬೈಕೇ ಸರಿ ಇಲ್ಲ ಅಂತ ಹೇಳೋ ಬದಲು ಆ ಗಾಡಿನ ಓಡ್ಸಕ್ ಬರಲ್ಲ, ಅದನ್ನ ಯೋಚನೆ ಮಾಡಿ. ಗಾಡಿ ಇಲ್ಲಿ ನಿಧಾನಕ್ಕೆ ಓಡಿಸಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಧಾನಕ್ಕೆ ದುಡ್ಡು ಮಾಡಕ್ ಬನ್ನಿ. ಯಾಕೆ ಅರ್ಜೆಂಟ್ ಅಲ್ಲಿ ಇವತ್ತೇ ದುಡ್ಡು ಹಾಕಿ ಇವತ್ತೇ ದುಡ್ಡು ಮಾಡಕ್ ಬರ್ತೀರಾ? ಸ್ಟಾಕ್ ಮಾರ್ಕೆಟ್ ಅಲ್ಲಿ 2 ತರ, ಒಂದು ಇನ್ವೆಸ್ಟಿಂಗು, ಇನ್ನೊಂದು ಟ್ರೇಡಿಂಗು. ಟ್ರೇಡಿಂಗ್ ಅಂತ ಬಂದಾಗ ತುಂಬಾ ಜನ ದುಡ್ಡು ಕಳ್ಕೋತಾರೆ. ಯಾಕಂದ್ರೆ 95% ಜನ ಫೇಲ್ ಆಗ್ತಾರೆ. ಯಾಕೆ? ಸಿಂಪಲ್ ರೀಸನ್. ಇವತ್ತು ನಿಮ್ಮ ಹತ್ರ 1,000 ರೂಪಾಯಿ ದುಡ್ಡಿದ್ರೆ 1,000 ರೂಪಾಯಿಗೆ ವ್ಯಾಪಾರ ಮಾಡಿದ್ರೆ ನೀವು ನಿಮ್ಮ ದುಡ್ಡಲ್ಲಿ ಒಂದು 50 ರೂಪಾಯಿ ಕಳ್ಕೋತೀರಾ. ಅದ್ ಬಿಟ್ಟು ಏನ್ ಮಾಡ್ತಾರೆ ತುಂಬಾ ಜನ, 1,000 ರೂಪಾಯಿ ಇಟ್ಕೊಂಡು 5,000 ರೂಪಾಯಿ ವ್ಯಾಪಾರ ಮಾಡಕ್ ಹೋಗ್ತಾರೆ. ಅಲ್ಲಿ ಇಂಟ್ರಾಡೇ ಅಲ್ಲಿ ಲಿವರೇಜ್ ಸಿಗುತ್ತೆ. ಆ ಲಿವರೇಜ್, ಎಕ್ಸ್ಟ್ರಾ ಲಿವರೇಜ್ ತಗೊಂಡ್ ಟ್ರೇಡಿಂಗ್ ಮಾಡಿ 1,000ದಿಂದ 1,000 ಮಾಡಕ್ ಹೋಗಿ ಇರೋ 1,000ನ ಕಳ್ಕೊಂಡ್ಬಿಡ್ತಾರೆ. ಸೊ ಅಂದ್ರೆ ಗ್ಯಾಮ್ಲಿಂಗ್ ಮೈಂಡ್ ಸೆಟ್ ಇಟ್ಕೊಂಡು ಬರ್ತಾರೆ. ಗ್ಯಾಮ್ಲಿಂಗ್ ಮೈಂಡ್ ಸೆಟ್ ಇಟ್ಕೊಂಡು ಸ್ಟಾಕ್ ಮಾರ್ಕೆಟ್ ಬಂದ್ರೆ ಡೆಫಿನೆಟ್ಲಿ ನೀವು ಫೇಲ್ ಆಗ್ತೀರಾ ಅಂಡ್ ಸ್ಟಾಕ್ ಮಾರ್ಕೆಟ್ ನ ಬ್ಲೇಮ್ ಮಾಡ್ತೀರಾ. ಒಂದು ಅರ್ಥ ಮಾಡ್ಕೊಳ್ಳಿ, KTM ಬೈಕು ತುಂಬಾ ಎಕ್ಸಲೆಂಟ್, ಅದು ಇಡೀ ಪ್ರಪಂಚದಲ್ಲಿ ಹೆಸರುವಾಸಿ. ಅದನ್ನು ಓಡ್ಸಕ್ ಬರ್ದೇ ಆಕ್ಸಿಡೆಂಟ್ ಮಾಡ್ಕೊಂಡಿರೋನು KTM ಬೈಕ್ ಮೇಲೆ ತಪ್ಪು ಓಡಿಸೋದು ಹೆಂಗೆ? ಸೊ ಅದು ಸರಿ ಇರಲ್ಲ. ಕುಣಿಯಕ್ಕೆ ಬರದೇ ಇರೋನು ನೆಲ ಡಂಕ್ ಅಂತ ಹೇಳ್ತಾನಲ್ಲ, ಅದೇ ತರ ಸ್ಟಾಕ್ ಮಾರ್ಕೆಟ್ ಗೊತ್ತಿಲ್ದಿರೋನು ಅದು ಕಹಿ ಆಗಿರುತ್ತೆ, ಹಂಗಿರುತ್ತೆ, ಲಾಸ್ ಆಗುತ್ತೆ ಅಂತಾನೆ ಹೇಳ್ತಾರೆ. ಬಟ್ ಒಂದ್ಸತಿ ಫೀಲ್ಡ್ಗೆ ಬಂದು ನೀವು ಕಲ್ತ್ಕೊಂಡ್ರೆ ಒಳ್ಳೆ ಸಕ್ಸಸ್ ನೋಡ್ತೀರಾ, ಒಳ್ಳೆ ಪ್ರಾಫಿಟು ಮಾಡ್ತೀರಾ. ಓಕೆ ಸರ್, ಈಗ ಒಂದಷ್ಟು ತುಂಬಾ ವರ್ಷಗಳ ಕಾಲ ದುಡ್ದಿರ್ತಾರೆ, ರಿಟೈರ್ಮೆಂಟ್ ಆಗಿರುತ್ತೆ, ಮನೇಲಿರ್ತಾರೆ, ಒಂದಷ್ಟು ರಿಟೈರ್ಮೆಂಟ್ ಅಮೌಂಟ್ ಬಂದಾಗ ಸಾಮಾನ್ಯವಾಗಿ ಅದನ್ನ ಏನಾದ್ರು ಖರ್ಚಿದ್ರೆ ಮಾಡ್ಕೊಂಡು FD ಇಡ್ತಾರೆ. FD ಇಟ್ಟಾಗ ಎಷ್ಟು % ಇಂಟ್ರೆಸ್ಟ್ ಬರುತ್ತೆ ಅನ್ನೋದನ್ನ ಈಗಾಗಲೇ ನೀವು ಹೇಳಿದ್ರಿ. ಸೊ ಅಂತವರಿಗೆ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಥವಾ SIP, ಮ್ಯೂಚುವಲ್ ಫಂಡ್ ಯಾವುದಕ್ಕಾದ್ರೂ ಇನ್ವೆಸ್ಟ್ ಮಾಡಬೇಕು, ಸೇಫ್ ಆಗಿರಬೇಕು ವಯಸ್ಸಾದವ್ರಿಗೆ ಅಂತಂದ್ರೆ ನೀವು ಸಜೆಸ್ಟ್ ಮಾಡುವಂತದ್ದು ಯಾವ ವಿಚಾರಗಳು? ಸೊ ಡೆಫಿನೆಟ್ಲಿ ವಯಸ್ಸಾದವರು ನಮ್ಮ ದೇಶದಲ್ಲಿ ಬ್ಯಾಂಕಲ್ಲಿ ಎಷ್ಟು ದುಡ್ಡಿದೆ ಅಂದರೆ 200 ಲಕ್ಷ ಕೋಟಿಯಷ್ಟು ದುಡ್ಡು ಬ್ಯಾಂಕಲ್ಲಿ ಇಟ್ಟಿದ್ದಾರೆ. ಮ್ಯೂಚುವಲ್ ಫಂಡ್ಸಲ್ಲಿ ಎಷ್ಟು ದುಡ್ಡಿದೆ ಅಂದರೆ ಬರೀ 50 ಲಕ್ಷ ಕೋಟಿ ಮ್ಯೂಚುವಲ್ ಫಂಡ್ಸಲ್ಲಿ ಇಟ್ಟಿದ್ದಾರೆ. ಬ್ಯಾಂಕಲ್ಲಿ 6.5% ಬರುತ್ತೆ, ಆದರೂ 200 ಲಕ್ಷ ಕೋಟಿ ಇದೆ. ಮ್ಯೂಚುವಲ್ ಫಂಡ್ಸಲ್ಲಿ 12% ಬರುತ್ತೆ, ಬರೀ 50 ಲಕ್ಷ ಕೋಟಿ ಇದೆ. ಸೊ ಅರ್ಥ ಮಾಡ್ಕೊಳ್ಳಿ, ನಾವು ರಿಸ್ಕ್ ತಗೊಳ್ಳೋಕ್ಕೆ ಹೆದರ್ಕೋತೀವಿ. ಯಾಕಂದರೆ ಶೇರ್ ಮಾರ್ಕೆಟ್ ಅಂದರೆ ಗೊತ್ತಿಲ್ಲ, ನಾಲೆಜ್ ಇಲ್ಲ. ಆದರೆ ರಿಸ್ಕ್ ತಗೊಂಡಿಲ್ಲ ಅಂತ ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ ಹೇಳಿ? ರಿಸ್ಕ್ ಒಂದಲ್ಲ ಒಂದು ದಿವಸ ನೀವು ಒಂದು ಚೈನನ್ನು ಬ್ರೇಕ್ ಮಾಡಿ ಬರಲೇಬೇಕು, ಆ ರಿಸ್ಕ್ ತಗೊಳ್ಳೇಬೇಕು ಲೈಫಲ್ಲಿ, ಅವಾಗಲೇ ನೀವು ದುಡ್ಡು ಮಾಡೋಕ್ಕಾಗೋದು. ಸೀನಿಯರ್ ಸಿಟಿಸನ್ಸ್ ಬಗ್ಗೆ ನಾನು ಹೇಳ್ಬೇಕಾದ್ರೆ, ನೀವು ತುಂಬಾ ಕಷ್ಟಪಟ್ಟು ಒಂದು 50 ಲಕ್ಷನ 30 ಲಕ್ಷನ ರಿಟೈರ್ಮೆಂಟ್ ಅಮೌಂಟ್ ಬಂದಿರುತ್ತೆ. ಅದನ್ನ ನೀವು ಸ್ಟಾಕ್ ಮಾರ್ಕೆಟ್ ಬಂದು ಫ್ಯೂಚರ್ಸು, ಆಪ್ಷನ್ಸು, ಇಂಟ್ರಾಡೇ ಮಾಡಕ್ ಹೋಗಿ ಕಳ್ಕೋಬೇಡಿ. ಇದರಲ್ಲಿ ಸಹ ಡೆಟ್ ಫಂಡ್ಸ್ ಅಂತ ಇರುತ್ತೆ. ಮ್ಯೂಚುವಲ್ ಫಂಡ್ಸ್ ಅಲ್ಲಿ 2 ತರ, ಒಂದು ಈಕ್ವಿಟಿ ಫಂಡ್, ಇನ್ನೊಂದು ಡೆಟ್ ಫಂಡ್ ಆರ್ ಹೈಬ್ರಿಡ್ ಫಂಡ್ಸ್. ಹೈಬ್ರಿಡ್ ಫಂಡ್ಸ್ ಅಲ್ಲ ಅಂದ್ರೆ ಅರ್ಧ
ದುಡ್ಡನ್ನ ಡೆಟ್ ಅಂದ್ರೆ ಗೌರ್ಮೆಂಟ್ ಬಾಂಡ್ಸ್ ಅಲ್ಲಿ ಹಾಕ್ತಾರೆ, ಅರ್ಧ ದುಡ್ಡನ್ನ ಈಕ್ವಿಟಿಯಲ್ಲಿ ಹಾಕ್ತಾರೆ. ಇದರಿಂದ ಸೇಫ್ ಆಗಿರುತ್ತೆ. ಅದರಲ್ಲಿ ಸಹ ಅವರು ಪೆನ್ಷನ್ ತರ ತಿಂಗಳಿಗೆ 1% ಪೆನ್ಷನ್ ಸಹ ವಿಡ್ರಾ ಮಾಡ್ಕೋಬಹುದು. ಇದನ್ನೇ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಅಂತ ಹೇಳ್ತಾರೆ. ಸೊ ಯಾರ್ಯಾರು ಸೀನಿಯರ್ ಸಿಟಿಸನ್ಸ್ ಈ ಪ್ರೋಗ್ರಾಮ್ ಅನ್ನ ನೋಡ್ತಾ ಇದ್ರೋ, ನೀವು ದಯಮಾಡಿ ನಿಮ್ ದುಡ್ಡನ್ನ SWP ಮಾಡಿಸಿ. SWP ಮಾಡೋದ್ರ ಬಗ್ಗೆ ನಾವು ಎಲ್ಲಾ ಮಾಹಿತಿನ ನಮ್ಮ ಸಂಸ್ಥೆಗಳಲ್ಲಿ ಕೊಡ್ತಾನೆ ಇರ್ತೀವಿ. ಸೊ ಯಾರೇ ಒಂದು SWP ಮಾಡಬೇಕು, ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಬೇಕಾದ್ರೂ ನಮ್ಮ ಸಂಸ್ಥೆಗೆ ವಿಸಿಟ್ ಮಾಡಿ. ಓಕೆ ಸರ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕ್ ತಗೊಂಡ್ ಬರೋಣ. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಬ್ರೇಕ್ನ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಸಾಕಷ್ಟು ಜನರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೂಡಿಕೆ ಮಾಡಬೇಕು, ನಮ್ಮ ಹಣವನ್ನ ಡಬಲ್ ಮಾಡಬೇಕು, ಹೇಗೆ ಏನು ಅಂತ ಗೊತ್ತಿರಲ್ಲ. ಸೊ ಈ ಕಾರ್ಯಕ್ರಮವನ್ನ ಕಳೆದ 2 ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನ ನೀವು ಕೂಡ ತಿಳ್ಕೊಂಡಿರ್ತೀರಾ. ಒಂದು ಬೇಸಿಕ್ ನಾಲೆಡ್ಜ್ ಅನ್ನೋದು ನಿಮಗೂ ಕೂಡ ಬಂದಿರುತ್ತೆ. ಬಟ್ ಮತ್ತಷ್ಟು ಮಾಹಿತಿಯನ್ನ ತಿಳ್ಕೋಬೇಕು, ನಾನು ಕಂಪ್ಲೀಟ್ ಆಗಿ ಈ ಕೋರ್ಸ್ ಅನ್ನ ಮಾಡಬೇಕು, ಟ್ರೈನಿಂಗ್ ತಗೋಬೇಕು, ಅಂಡ್ ಒಂದಿನಾದ್ರೂ ಹೋಗಿ ಅದ್ರ ಬಗ್ಗೆ ಅಟ್ಲೀಸ್ಟ್ ನಾನು ಬೇಸಿಕ್ ಆಗಿ ಇನ್ನೂ ಒಂದು ವಿಚಾರಗಳನ್ನ ತಿಳ್ಕೋಬೇಕು ಅಂತಂದ್ರೆ TD ಅಕಾಡೆಮಿಯ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ. 4 ಬ್ರಾಂಚ್ಗಳಿದಾವೆ ಇವರದ್ದು ಬೆಂಗಳೂರಿನಲ್ಲಿ. ಸೊ ಯಾವುದು ನಿಮಗೆ ನಿಯರೆಸ್ಟ್ ಬ್ರಾಂಚ್ ಆಗಿರುತ್ತೆ ಅಲ್ಲಿಗೆ ಹೋಗಿ ಮತ್ತಷ್ಟು ಮಾಹಿತಿಯನ್ನ ಪಡೆಯಬಹುದು. ಕ್ಲಾಸಸ್ ಬಗ್ಗೆ, ಹಾಗೆ ಈ ಒಂದು ಕೋರ್ಸ್ ಬಗ್ಗೆ, ಟ್ರೈನಿಂಗ್ ಪ್ರೋಸೆಸ್ ಬಗ್ಗೆ, ಕಂಪ್ಲೀಟ್ TD ಅಕಾಡೆಮಿ ಬಗ್ಗೆ ನಿಮಗೆ ಒಂದು ಕಂಪ್ಲೀಟ್ ಚಿತ್ರಣ ಸಿಗತ್ತೆ. ಓಕೆ ಸರ್, ಈಗ ಸ್ಟಾಕ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡಬೇಕು ಅಂತಂದಾಗ ಯಾವುದಕ್ಕೆ ಮಾಡಬೇಕು? ಒಬ್ಬ ಬಿಗಿನರ್ ಆಗಿರಬಹುದು ಅಥವಾ ಸ್ವಲ್ಪ ಮಾಹಿತಿ ಗೊತ್ತಿರೋರಾಗಿರಬಹುದು, ಒಂದ್ ಸ್ವಲ್ಪ ಸೇಫ್ ಅಥವಾ ಹೈ ರಿಸ್ಕ್ ಇದ್ದು ಹೈ ರಿಟರ್ನ್ಸ್ ಬರುತ್ತೆ ಅನ್ನೋ ರೀತಿ ಅಂತ ಇದ್ದಾಗ ಯಾವೆಲ್ಲ ವಿಚಾರಗಳನ್ನ ಅವ್ರು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ ಅಂಡ್ ಯಾವುದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಸೇಫ್ ಆಗಿರುತ್ತೆ? ಎಸ್, ಸೊ ಯಾರೇ ಬಿಗಿನರ್ಸು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಹೊರಟಿರೋರು ಸೇಫ್ ಆಗಿ ಫಸ್ಟ್ ನೀವು ನಿಫ್ಟಿ ಬೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿ. 250 ರೂಪಾಯಿ ಇದೆ ನಿಫ್ಟಿ ಬೀಸು, 200-250 ರೂಪಾಯಿ ಸಮ್ ಚೇಂಜ್ ಇರ್ತದೆ. ಸೊ ಭಾರತದ ಟಾಪ್ 50 ಕಂಪ್ನೀಸ್ ಅಲ್ಲಿ ನಿಮ್ ದುಡ್ಡು ಹೋಗುತ್ತೆ. ಸೊ ನಿಫ್ಟಿ ಬೀಸ್ ಇಸ್ ಅ ವೆರಿ ವೆರಿ ಸೇಫ್. ಇಡೀ ಪ್ರಪಂಚದಲ್ಲೇ ಮೋಸ್ಟ್ ಸೇಫೆಸ್ಟ್ ಇನ್ಸ್ಟ್ರೂಮೆಂಟ್ ಅಂತಾನು ಹೇಳ್ಬೋದು. ಮೋಸ್ಟ್ ಸ್ಟೇಬಲ್ ದೇಶ ಭಾರತ, ಆರ್ಥಿಕತೆಯಲ್ಲಿ ಮೋಸ್ಟ್ ಸದೃಢವಾಗಿರುತ್ತೆ ಭಾರತ. ಭಾರತದ ಫ್ಯೂಚರ್ ಬಗ್ಗೆ ನಿಮಗೆ ಭರವಸೆ ಇದೆಯಾ? ದಯಮಾಡಿ ಬಂದು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ. ಇದರಿಂದ ನಿಮಗೂ ಒಳ್ಳೇದು, ನಮ್ಮ ದೇಶಕ್ಕೂ ಒಳ್ಳೇದು. ಸೊ ಯಾವುದೇ ರೀತಿಯ ಭಯ ಪಡಬೇಡಿ, ಏನಾಗ್ಬಿಡುತ್ತೋ ಹಿಂಗಾಗ್ಬಿಡುತ್ತೋ. ಯಾಕಂದ್ರೆ ನೀರಿಗೆ ಇಳಿದ್ರೆ ತಾನೇ ಸ್ವಿಮ್ಮಿಂಗ್ ಬರೋದು. ಸುಮ್ಮನೆ ಸಮುದ್ರ ಹಂಗಿದೆ, ಮೊಸಳೆಗಳಿದಾವೆ, ಭಯ ಪಡಬೇಡಿ. ಆರಾಮಾಗಿ ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ಗಳನ್ನು ನಿಫ್ಟಿ ಬೀಸ್, IT ಬೀಸ್, ಫಾರ್ಮಾ ಬೀಸ್, ಗೋಲ್ಡ್ ಬೀಸ್ ಅಂಡ್ ಸರ್ಟೆನ್ ಸ್ಟಾಕ್ಸ್ಗಳನ್ನು ನಾನು ಹೇಳ್ತೀನಿ. ಸೊ ಟೆಲಿಕಾಂ ಬಿಸ್ನೆಸ್, ರಿಲಯನ್ಸು ಇಡೀ ಭಾರತದ ನಂಬರ್ 1 ಕಂಪನಿ, 20 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಹೊಂದಿರುವಂಥ ಕಂಪನಿ. ಇದರಲ್ಲೂ 50% ಭಾಗ ಮುಖೇಶ್ ಅಂಬಾನಿ. ಮುಖೇಶ್ ಅಂಬಾನಿದು 10 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಸೊ ಮುಖೇಶ್ ಅಂಬಾನಿ ಆಸ್ತಿನ ಮಾರಿದ್ರೆ ಪ್ರತಿದಿನ 5-5 ಲಕ್ಷ ನಿಮಗೆ 41,000 ವರ್ಷ ನಿಮಗೆ ದುಡ್ಡು ಕೊಡ್ಬೋದು. ಅಷ್ಟು ದುಡ್ಡು ಮುಖೇಶ್ ಅಂಬಾನಿ ಹತ್ರ ಇದೆ. ಸೊ ಅರ್ಥ ಮಾಡ್ಕೊಳ್ಳಿ, ನಾರಾಯಣ ಮೂರ್ತಿ ಅವ್ರ ಹತ್ರ 40,000 ಕೋಟಿ ದುಡ್ಡಿದೆ. ಸೊ ವಜ್ರ, ವೈಡೂರ್ಯ, ಬಂಗಾರ, ಭೂಮಿ, ಅದು ಇದು, ನೆಲಮಂಗಲದಲ್ಲಿ ಸೈಟ್ ತಗೊಂಡ್ರೆ ಗೋಲ್ಡ್ ಕಾಯಿನ್ ಉಚಿತ, ಇದೆಲ್ಲ ಸೈಡ್ಗೆ ಬಿಡಿ. ಯಾಕಂದ್ರೆ ಯೋಚನೆ ಮಾಡಿ, ನಾರಾಯಣ ಮೂರ್ತಿ 40,000 ಕೋಟಿ ತಗೊಂಡೋಗಿ ಸೊ ರಿಯಲ್ ಎಸ್ಟೇಟು ಇಲ್ಲ ಯಾವ್ದನೋ ಒಂದು ತಾಲೂಕು ತಗೋಬೋದಲ್ಲ, 40,000 ಕೋಟಿ ಯೋಚನೆ ಮಾಡಿ. ಅಷ್ಟು ದುಡ್ಡಲ್ಲಿ ಏನೇನೆಲ್ಲ ತಗೋಬಹುದು. ಅವರೆಲ್ಲ ಏನೂ ತಗೊಳ್ದಿರ ಶೇರ್ಸ್ ಎಲ್ಲ ಹಂಗೆ ಬಿಟ್ಟಿದ್ದಾರೆ. ಅಂದ್ರೆ ಶೇರ್ ಮಾರ್ಕೆಟ್ ಎಲ್ಲದಕ್ಕಿಂತ ಉತ್ತಮ. ವಜ್ರ, ವೈಡೂರ್ಯ, ಬಂಗಾರ, ಭೂಮಿಗಿಂತ ಬೆಲೆ ಬಾಳೋದೇ ಶೇರ್ ಮಾರ್ಕೆಟ್. ಇದ್ರ ಬಗ್ಗೆ ನೀವು ಡೆಫಿನೆಟ್ಲಿ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಂಡು ಇನ್ವೆಸ್ಟ್ ಮಾಡಿ. ಸೊ ಅರ್ಥ ಮಾಡ್ಕೊಳ್ಳಿ. ಅಂಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಬೇಕಾದ್ರೆ ಒಳ್ಳೆ ಕಂಪ್ನಿ ಆಲ್ರೆಡಿ ನಾನು ತೋರಿಸಿದ್ದೀನಿ screener.com ಅಲ್ಲಿ ನಂಬರ್ 1. ಈಗ ಅಪೋಲೋ ಹಾಸ್ಪಿಟಲ್ ಆಗಿದೆ. ಅಪೋಲೋ ಹಾಸ್ಪಿಟಲ್ ಇನ್ವೆಸ್ಟ್ ಮಾಡಿ. ಬಟ್ ಒಂದು ಶೇರ್ 6,000 ರೂಪಾಯಿ. ಸೊ ಇದು 60,000ಕ್ಕೂ ಹೋಗುತ್ತೆ ಲಾಂಗ್ ಟರ್ಮ್ ಅಲ್ಲಿ. ವೇಟ್ ಮಾಡಬೇಕಷ್ಟೇ. MRF 1,41,000. ಇಟ್ಸ್ ಅ ನಂಬರ್ 1 ಟೈರ್ ಕಂಪ್ನಿ ಇನ್ ಇಂಡಿಯಾ. ಸೊ ನಂಬರ್ 1 ತಗೊಳಕ್ಕಾಗಲ್ಲ ನನ್ನ ಕೈಯಲ್ಲಿ. ಅಟ್ಲೀಸ್ಟ್ ನಂಬರ್ 2 ತಗೊಳ್ಳಿ, ಬಾಲಕೃಷ್ಣ ಇಂಡಸ್ಟ್ರೀಸ್ ತಗೊಳ್ಳಿ, ನಂಬರ್ 3 ತಗೊಳ್ಳಿ, ಅಪೋಲೋ ಟೈರ್ಸ್ ತಗೊಳ್ಳಿ. ಈ ತರ ಒಂದು ಸೆಗ್ಮೆಂಟ್ ಲೀಡರ್ ಅಲ್ಲಿ ಇನ್ವೆಸ್ಟ್ ಮಾಡಿ. HUL, ನೆಸ್ಲೆ, ಬ್ರಿಟಾನಿಯಾ, ಏಷ್ಯನ್ ಪೇಂಟ್, L&T, ಪಿಡಿಲೈಟ್. ಸೊ ಪಿಡಿಲೈಟ್ ಗೊತ್ತಾ, ಇಡೀ ಭಾರತದ ಫೆವಿಕಾಲ್ ಅಂದ್ರೆ ಗಮ್ಮು ಏನೇ ಅಂಟಿಸ್ಬೇಕಾದ್ರೂ ನಿಮಗೆ ಪಿಡಿಲೈಟ್ ಅನ್ನೋ ಶೇರು, ಫೆವಿಕಾಲ್ ಬೇಕೇ ಬೇಕಲ್ಲ, ಫೆವಿಕಾಲ್ ಕಂಪ್ನಿನೇ ಪಿಡಿಲೈಟ್. ಸೊ ಈ ತರ ಒಳ್ಳೆ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಿ. ಮೋನೋಪೊಲಿ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಿ. ಮೋನೋಪೊಲಿ ಅಂದ್ರೆ ಅವ್ರು ಲೀಡರ್ ಆಗಿರ್ತಾರೆ. ನೋಡಿ, ಕಾರ್ಸ್ ಅಲ್ಲಿ, 4 ವೀಲರ್ಸ್ ಅಲ್ಲಿ ಮಾರುತಿ ಈಸ್ ಅ ಮೋನೋಪೊಲಿ, ಈಸ್ ಅ ಕಿಂಗ್. ಸೊ ಮಾರುತಿಯಲ್ಲಿ ಇನ್ವೆಸ್ಟ್ ಮಾಡ್ಬೋದು. ವೆನ್ ಎವರ್ ದ ಸ್ಟಾಕ್ ಆ ಶೇರ್ ಯಾವಾಗ ಒಂದು 20% ಡೌನ್ ಬರುತ್ತಲ್ಲ, ಡೌನ್ ಬಂದವಾಗೆಲ್ಲ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ. ಒಂದೇ ಸತಿ ಶೇರ್ ಮಾರ್ಕೆಟ್ ದುಡ್ಡು ಹಾಕೋದು ತಪ್ಪಾಗುತ್ತೆ. ಸ್ವಲ್ಪನೇ ಹಾಕೋದು ಒಳ್ಳೇದು.
ಓಕೆ ಸರ್, ಈಗ ನನಗೆ ಇಂಟ್ರೆಸ್ಟ್ ಇದೆ, ನಾನು ಶೇರ್ ಮಾರ್ಕೆಟ್ ಬಗ್ಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೋಬೇಕು. ಅಂಡ್ ಈಗ ನೋಡ್ತಿರೋ ವೀಕ್ಷಕರಲ್ಲೂ ಕೂಡ ಬಹಳ ಜನಕ್ಕೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಅಂತೂ ಬಂದಿರತ್ತೆ. ಅಂಡ್ ರಿಟೈರ್ಡ್ ಆಗಿ ಆ ಹಣವನ್ನ ಸೇಫ್ ಆಗಿ, ನೀವು ಆಗ್ಲೇ ಹೇಳ್ದಾಗೆ ಸೇಫ್ ಆಗಿ ಇನ್ವೆಸ್ಟ್ ಮಾಡಬೇಕು ಅನ್ನೋರು ಇರ್ತಾರೆ, ಹೇಗೆ ಅನ್ನೋದು ಗೊತ್ತಿರಲ್ಲ. ಹಾಗಿದ್ದಾಗ ನಮ್ಮಲ್ಲಿ ಇಂಟ್ರೆಸ್ಟ್ ಇದ್ದಾಗ ಹೌ ಟು ರೀಚ್ TD ಅಕಾಡೆಮಿ, ಅಲ್ಲಿನ ಕೋರ್ಸಸ್ಗಳೇನಿದೆ, ನಿಮ್ಮ ಎಂಪ್ಲಾಯ್ಸ್ ಯಾವ ರೀತಿ ಇದ್ದಾರೆ, ಟ್ರೈನ್ ಪ್ರೊಫೆಷನಲ್ಸ್ ಆಗಿರಬಹುದು, ಕೋರ್ಸ್ನ ಕಂಪ್ಲೀಟ್ ಮಾಹಿತಿ. ಎಸ್, TD ಅಕಾಡೆಮಿ ಬಂದು ಕರ್ನಾಟಕದಲ್ಲಿ 4 ಬ್ರಾಂಚನ್ನು ಹೊಂದಿದೆ. ಯಾಕೆ ಬ್ರಾಂಚಸ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲರಿಗೂ ಬೆಂಗಳೂರಿಗೆ ಬರೋಕ್ಕಾಗಲ್ಲ. ಸೊ ಅದಕ್ಕೆ ಹುಬ್ಬಳ್ಳಿಯಲ್ಲೂ ಮಾಡಿದೀವಿ. ಬೆಂಗಳೂರಲ್ಲಿ ಒಂದು ಕಡೆಯಿಂದ ನಾರ್ತ್ ಇಂದ ಸೌತ್ ಹೋಗಕ್ಕೆ ಅರ್ಧ ದಿವಸ ಬೇಕಾಗುತ್ತೆ. ಆದ್ರಿಂದ ಸೌತ್ ಬೆಂಗಳೂರಲ್ಲಿ JP ನಗರ ಅಂಡ್ ಸೆಂಟ್ರಲ್ ಅಲ್ಲಿ ರಾಜಾಜಿನಗರ ಅಂಡ್ ನಾರ್ತ್ ಅಲ್ಲಿ ಯಲಹಂಕ ಅಂಡ್ ಅಪ್ಕಮಿಂಗ್ ವೈಟ್ ಫೀಲ್ಡ್ ಸಹ ಸ್ಟಾರ್ಟ್ ಆಗ್ತಾ ಇದೆ. ಹುಬ್ಳಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಸದ್ಯಕ್ಕೆ 4 ಬ್ರಾಂಚ್ ಇದೆ. ಪ್ರತಿ ಶುಕ್ರವಾರ ನೆನ್ಪಿಟ್ಕೊಳ್ಳಿ, ಪ್ರತಿ ಶುಕ್ರವಾರ ಯಾರು ಶೇರ್ ಮಾರ್ಕೆಟ್ ಕಲಿಬೇಕು ನಮ್ಮ ರಾಜ್ಯದಲ್ಲಿ ಫಸ್ಟ್ TD ಅಕಾಡೆಮಿಗೆ ಬಂದು ಶುಕ್ರವಾರ 10 ಗಂಟೆಯಿಂದ 2 ಗಂಟೆ ಕ್ಲಾಸ್ ಇರುತ್ತೆ. ಇದು ವೆರಿ ನಾಮಿನಲ್ ಚಾರ್ಜ್. ಒಂದು ಮಧ್ಯಾಹ್ನದ ಒಂದು ಊಟ ಸ್ಕಿಪ್ ಮಾಡಿದೀನಿ ಅಂತ ಅನ್ಕೊಳ್ಳಿ, ಜಸ್ಟ್ ಒಂದು 500 ರೂಪೀಸ್ ಪೇ ಮಾಡಿ 500 ರೂಪಾಯಿಗೆ ನಿಮಗೆ ಒಂದು ದಿವಸದ ಟ್ರೈನಿಂಗ್ ಅನ್ನ ಕೊಡ್ತೀವಿ. ಅದಾದ್ಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ, ಬರಬೇಕಾ, ಕಲಿಬೇಕಾ, ಇನ್ನ ಹೆಚ್ಚಿನ ಕ್ಲಾಸಸ್ಗಳನ್ನ ತಗೋಬೇಕಾ, ಇದು ವರ್ತ್ ಇದೆಯಾ ಇನ್ವೆಸ್ಟ್ಮೆಂಟ್ಸ್. ಯಾಕಂದ್ರೆ ನಾನು ಇಲ್ಲಿ ಕುತ್ಕೊಂಡು ಅರ್ಧ ಗಂಟೆಯಲ್ಲಿ ಶೇರ್ ಮಾರ್ಕೆಟ್ ಹೇಳ್ಕೊಡಕ್ ಆಗಲ್ಲ. ಬಟ್ ನಾನು ನಿಮ್ಗೆ 16 ಗಂಟೆ ಪಾಠ ಮಾಡಿದವಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. 16 ಗಂಟೆ 20 ಗಂಟೆ ಒಂದು 3 ತಿಂಗಳ ಕೋರ್ಸ್, ಈ ತರ ಎಲ್ಲ ಕೋರ್ಸಸ್ ಇರೋದ್ರಿಂದ ನಮ್ದು 3 ಕೋರ್ಸ್ ಇದೆ. ಕೋರ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಗೋಲ್ಡ್ ಕೋರ್ಸ್ ಅಂತ ಕರಿತೀವಿ. ಇದು ಶುಕ್ರವಾರ, ಶನಿವಾರ, ಭಾನುವಾರ ಇರುತ್ತೆ. ಸೊ ಯಾರ್ಯಾರಿಗೆ ಶುಕ್ರವಾರ ಮಾತ್ರ ಬರ್ತೀನಿ ಅಂದ್ರೆ ಜಸ್ಟ್ 500 ಪೇ ಮಾಡಿ ಪ್ರತಿ ಶುಕ್ರವಾರ ನಿಯರೆಸ್ಟ್ ಬ್ರಾಂಚ್ ಎಲ್ಲಿ ಆಗುತ್ತೋ ನಿಮ್ಗೆ, ಯಲಹಂಕ ಆಗುತ್ತಾ, JP ನಗರ ಆಗುತ್ತಾ, ರಾಜಾಜಿನಗರ ಆಗುತ್ತಾ, ಅಲ್ಲಿಗೆ ಹೋಗಿ 500 ಪೇ ಮಾಡಿ 1 ಡೇ ಕ್ಲಾಸ್ ಅಟೆಂಡ್ ಮಾಡಿ. ಇಲ್ಲ ಫುಲ್ ಕೋರ್ಸ್ ತಗೊಂತೀನಂದ್ರೆ ಫುಲ್ ಕೋರ್ಸ್ ತಗೊಳ್ಳಿ, ಗೋಲ್ಡ್ ಕೋರ್ಸು. ಇದು ಕಂಪ್ಲೀಟ್ ಆದ್ಮೇಲೆ ನೀವೆಲ್ಲ ಸ್ಟಾಕ್ ಮಾರ್ಕೆಟ್ ಬಂದು ಸಕ್ಸಸ್ ಆಗಿ ದುಡ್ಡು ಮಾಡದಾದ್ಮೇಲೆ ನೆಕ್ಸ್ಟ್ ಕೋರ್ಸ್ ಸಹ ಇದೆ. ಇದು ಡೈಮಂಡ್ ಕೋರ್ಸ್ ಅಂತ ಕರಿತೀವಿ. ಸೊ ಅದಕ್ಕೆ ಇದರಲ್ಲಿ ತುಂಬಾ ನೆಕ್ಸ್ಟ್ ಲೆವೆಲ್ ಕೋರ್ಸಸ್ ಅಂದ್ರೆ ತುಂಬಾ ಆಳವಾಗಿ ಹೇಳ್ಕೊಡ್ತೀವಿ. ಅಡ್ಜಸ್ಟ್ಮೆಂಟ್ಸ್ಗಳು ಅಂಡ್ ಬಿಗ್ ಸ್ಟ್ರಾಟಜಿಸ್. 10 ಲಕ್ಷಕ್ಕೂ ಸಹ ಸ್ಟ್ರಾಟಜಿ ಇದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಈವನ್ 500 ರೂಪಾಯಿಗೂ ಸಹ ಸ್ಟ್ರಾಟಜಿ ಇದೆ. ಎಲ್ಲದಕ್ಕೂ ಸ್ಟ್ರಾಟಜಿಗಳನ್ನ ಹೇಳ್ತೀವಿ. ಸೊ ಗೋಲ್ಡ್, ಡೈಮಂಡ್ ಅನ್ನ ಮೆಂಟರ್ಶಿಪ್. ಸೊ ಮೆಂಟರ್ಶಿಪ್ ಅಂದ್ರೆ ಏನಂದ್ರೆ ಪ್ರತಿಯೊಬ್ಬರು ಒಂದೇ ಆದ ಮೈಂಡ್ ಸೆಟ್ ಇರಲ್ಲ. ನಮ್ಮ ಇನ್ಸ್ಟಿಟ್ಯೂಟ್ಗೆ 18 ವರ್ಷದವರು ಬರ್ತಾರೆ, 65 ವರ್ಷದವರು ಬರ್ತಾರೆ. ಅವರು ತುಂಬಾ ಸ್ಲೋ ಇರ್ತಾರೆ, ಏಜ್ ಆಗಿರೋರು ಅಂಡ್ ಕಂಪ್ಯೂಟರ್ ಯೂಸ್ ಮಾಡಕ್ ಬರಲ್ಲ, ಸೊ ಲ್ಯಾಪ್ಟಾಪ್ ಸರಿಯಾಗಿ ಯೂಸ್ ಅಂಥವ್ರಿಗೆಲ್ಲ ನಾವು ಮೆಂಟರ್ಶಿಪ್ ಅಂತ ಹೇಳ್ತೀವಿ. ಅವ್ರಿಗೆ ಪಕ್ಕದಲ್ಲೇ ಕುತ್ಕೊಂಡು ನಮ್ಮ ಸ್ಟಾಫ್ ಟೋಟಲ್ ನಮ್ಮ TD ಅಕಾಡೆಮಿಯಲ್ಲಿ 45 ಜನ ವರ್ಕ್ ಮಾಡ್ತಾ ಇದ್ದಾರೆ. 45 ಜನನೂ ಸಹ ಕಂಪ್ಲೀಟ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೈನ್ ಅಪ್ ಆಗಿದ್ದಾರೆ. ನನ್ನ ಅಂಡರ್ ಟ್ರೈನ್ ಅಪ್ ಆಗಿದ್ದಾರೆ. ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ 1 ದಶಕದಿಂದ ಇದ್ದೀನಿ. ಅಂಡ್ ಈ 45 ಜನ ಕೆಲಸ ಏನಂದ್ರೆ ನಿಮ್ಗೆ ಹೇಳ್ಕೊಡೋದೇ ನಮ್ಮ ಕೆಲಸ. ಯಾಕಂದ್ರೆ ನೀವು ಸಕ್ಸಸ್ಫುಲ್ ಆದ್ರೇನೆ ನಾವು ಸಕ್ಸಸ್ಫುಲ್. ಇವತ್ತು TD ಅಕಾಡೆಮಿ ಇಷ್ಟು ಬೆಳೆದು ನಿಂತಿದೆ ಅಂದ್ರೆ ನಮ್ಮ ಸ್ಟೂಡೆಂಟ್ಸ್ ಸಕ್ಸಸ್ ಆಗಿದ್ದಾರೆ, ನಮ್ಮನ್ನ ಬೆಳೆಸ್ತಾ ಇದ್ದಾರೆ, ನಾವು ಇಷ್ಟು ಬೆಳೆದು ನಿಂತಿದ್ದೀವಿ. ಯಾರಿಗೇ ಒಬ್ರು ಸ್ಟಾಕ್ ಮಾರ್ಕೆಟ್ ಕಲಿಬೇಕು, ಇದನ್ನ ತಿಳ್ಕೋಬೇಕು, ಆಳವಾಗಿ ತಿಳ್ಕೋಬೇಕಂದ್ರೆ ನಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಹೋಗಿ ಫ್ರೈಡೇ ಕ್ಲಾಸ್ ಅಟೆಂಡ್ ಮಾಡಿ. ಇಟ್ಸ್ ಐ ಓಪನರ್ ಕ್ಲಾಸ್. ಜಸ್ಟ್ 500 ರೂಪೀಸ್ ಪೇ ಮಾಡಿ ನೀವು ಅಟೆಂಡ್ ಮಾಡಿ, ಆಮೇಲೆ ನೀವು ಮುಂದಿನ ಕ್ಲಾಸಸ್ಗೆ ತಗೋಬಹುದು. ಓಕೆ ಸರ್, ಸ್ಟಾಕ್ಸ್ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ಕಳೆದ ಸಂಚಿಕೆ ಹಾಗೆ ಈ ಸಂಚಿಕೆಯಲ್ಲಿ. ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿರೋರು, ಭಯ ಇರೋರು ಈ ಸಂಚಿಕೆಗಳನ್ನ ನೋಡಿ ಅವ್ರಿಗೊಂದು ಧೈರ್ಯ ಬಂದಿರುತ್ತೆ. ಎಸ್, ಫೇಲ್ ಆಗೋದಕ್ಕಿಂತ ಇದರಲ್ಲಿ ನಾವು ಹೆಚ್ಚಿನ ಹಣವನ್ನ ಮಾಡ್ಕೋಬಹುದು ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸ್ಟಾಕ್ಸ್ಗೆ ಇನ್ವೆಸ್ಟ್ ಮಾಡಬೇಕು, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು, SIP ಇನ್ವೆಸ್ಟ್ ಮಾಡಬೇಕು, ಬಟ್ ಐ ಡೋಂಟ್ ನೋ ಎನಿಥಿಂಗ್, ನಂಗೆ ಏನೂ ಗೊತ್ತಿಲ್ಲ, ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಎಲ್ಲಿ ಹೋಗಬೇಕು ಅಂತ ನಿಮ್ಗೆ ಇಷ್ಟೊತ್ತಿಗಾಗಲೇ ಗೊತ್ತಾಗಿರುತ್ತೆ. TD ಅಕಾಡೆಮಿ ಅಲ್ಲಿ ಹೋಗಿ ಕ್ಲಾಸಸ್ ತಗೊಳ್ಳಿ. ಫ್ರೈಡೇ ಕ್ಲಾಸಸ್ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರು. ಆ್ಯಂಡ್ ಓವರ್ ಆಲ್ ಕೋರ್ಸ್ ಬಗ್ಗೆ ಕೂಡ ನಿಮಗೆ ಮಾಹಿತಿ ಈಗ ಸಿಕ್ಕಿದೆ. TD ಅಕಾಡೆಮಿ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ನಿಯರೆಸ್ಟ್ ಬ್ರಾಂಚಿಗೆ ಹೋಗಿ ಟ್ರೈನಿಂಗ್ ಅನ್ನು ನೀವು ತಗೊಂಡು ಇನ್ವೆಸ್ಟ್ ಮಾಡಿ ಹೆಚ್ಚಿನ ಅಮೌಂಟ್ ಅನ್ನು ಪಡಿಬಹುದು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ತುಂಬ ಸಿಂಪಲ್. 3 ದಿನಗಳ ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ನಮ್ಮದು 4 ಬ್ರಾಂಚ್ ಇರುತ್ತೆ. ಯಲಹಂಕ, ರಾಜಾಜಿನಗರ, JP ನಗರ, ಹುಬ್ಬಳ್ಳಿ. ನಿಮ್ಗೆ ಯಾವ ಬ್ರಾಂಚ್ ನಿಯರೆಸ್ಟ್ ಆಗಿರುತ್ತೋ ಅಲ್ಲಿ ಈ ಕೆಳಕಂಡ ನಂಬರ್ಗೆ ಫೋನ್ ಮಾಡಿ ಅವ್ರೊಂದು QR ಕೋಡ್ ಕಳಿಸ್ತಾರೆ. 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಂಡು ಬನ್ನಿ. ಬಿಕಾಸ್ ಮೋಸ್ಟ್ ಆಫ್ ದ ಬ್ಯಾಚಸ್ ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸಿಗೋಣ ಇದೇ ಶುಕ್ರವಾರ.